ನಮಸ್ತೆ ವೀಕ್ಷಕರೇ, ಈ ದಿನದ ಸ್ಪೆಷಲ್ಲು ಮೈಸೂರು ಪಾಕ್ ಆಗಿರುತ್ತೆ. ಕೇವಲ 3 ಪದಾರ್ಥಗಳಿಂದ ಮಾಡುವಂಥ ಮೈಸೂರು ಪಾಕ್ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ. ಗೂಡಾಗಿ ಬರುವಂಥ ಮೈಸೂರು ಪಾಕ್ ಇದು. ಬನ್ನಿ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ. ಮೈಸೂರು ಪಾಕ್ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸವರಿ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ರೆಡಿ ಇರಬೇಕಿದು. ಮೊದಲಿಗೆ ಈ ಸ್ಟೆಪ್ನ ಫಾಲೋ ಮಾಡಿರಿ. ಕಡಲೆ ಹಿಟ್ಟಿದ್ದು ನಾವು ಬಜ್ಜಿ ಮಾಡ್ಕೊತೀವಲ್ಲ ಆ ಹಿಟ್ಟನ್ನ ನೀಟಾಗಿ ಸಾಣಿಸಿ ಇಟ್ಕೊರಿ. ಕಡಲೆ ಹಿಟ್ಟಲ್ಲಿ ಗಂಟೆಲ್ಲ ಬಂದುಬಿಡುತ್ತೆ. ಅದಕ್ಕೆ ನೀಟಾಗಿ ಸಾಣಿಸಿನೇ ಇಟ್ಕೊರಿ. 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಮೆಜರ್ಮೆಂಟು ಬಹಳ ಮುಖ್ಯ ಇದಕ್ಕೆ. ಇವಾಗ ಒಂದು ಪಾತ್ರೆಯಲ್ಲಿ ಉರಿ ಸಣ್ಣ ಇರಲಿ. ಒಳ್ಳೆಣ್ಣೆ ತೊಗೊಂಡಿದ್ದೀನಿ. ಫ್ಲೇವರ್ ಇರಲಾರದ್ದು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ನಾನೇನು ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಬಟ್ಲು ಮೆಜರ್ಮೆಂಟಲ್ಲ ಎಲ್ಲನೂ ತೊಗೊತೀನಿ. 2 ಬಟ್ಲು ಸನ್ಫ್ಲವರ್ ಆಯಿಲು. ನೀವು ಬೇಕಿದ್ದರೆ ಈ ಜಾಗದಲ್ಲಿ ತುಪ್ಪನೂ ಬಳಸ್ಕೋಬೋದು. ಇವಾಗ ಇದು ಆಯಿಲು ಹಾಗೆ ಕಾಯ್ತಾ ಇರಬೇಕಿದು ಸಣ್ಣ ಉರಿನಲ್ಲಿ. ಇವಾಗ ಈ ಕಡೆ ಸೈಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಉರಿ ಸಣ್ಣ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಅದೇ ಮೆಜರ್ಮೆಂಟಲ್ಲೇ ಸಕ್ಕರೆನೂ ತೊಗೊತೀನಿ. 2 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ. ಸಕ್ಕರೆ ಕರಗುತ್ತಾನ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಪಾಕ ಬರಬೇಕು. ಉರಿ ಮೀಡಿಯಮ್ ಇರಲಿ. ಇವಾಗ ಈ ಕಡೆ ಸೈಡು ಸಣ್ಣ ಉರಿನಲ್ಲಿ ಎಣ್ಣೆ ಕಾಯ್ತಾನೆ ಇರಬೇಕು. ಈ ಕಡೆ ಸೈಡು ಪಾಕಕ್ಕೆ ರೆಡಿ ಮಾಡ್ಕೋಬೇಕು. ನಾವು ಎಣ್ಣೆನ ಯಾವುದೇ ಕಾರಣಕ್ಕೂ ಸ್ಟವ್ ಆಫ್ ಮಾಡ್ಕೋಬಾರ್ದು. ಎಣ್ಣೆ ಕಾಯ್ತಾನೆ ಇರಲಿ, ಸಣ್ಣ ಉರಿನಲ್ಲಿ ಇರಲಿ. ಈ ರೀತಿ ಮಾಡ್ಕೊಳ್ಳೋಕ್ಕೆ ದಪ್ಪ ಪಾತ್ರೆ ತಗೋರಿ. ಪಾತ್ರೆ ದಪ್ಪವಾಗಿರಲಿ. ಪಾಕ ಬಂದೈತೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ತಾ ಇರಬೇಕು ನಾವು ಆಗಾಗ. ಇನ್ನೂ ಬಂದಿಲ್ಲ ಪಾಕ. ನಮಗೆ 1 ಎಳೆ ಪಾಕ ಬೇಕು. ನೀವು ಬೇಕಿದ್ದರೆ ಈ ಜಾಗದಲ್ಲಿ ಏಲಕ್ಕಿ ಅಥವಾ ಕೇಸರಿ ಹಾಕ್ಬೋದು. ನಾವು ಆಗಾಗ ಚೆಕ್ ಮಾಡ್ತಾನೇ ಇರಬೇಕು ಇದನ್ನು. ಈ ರೀತಿ ಮಾಡಿದರೆ ಜಲ್ದಿ ಕಟ್ಟಾಗಬಾರ್ದದು. ಆ ರೀತಿ ಪಾಕ ನಮಗೆ ಬರಬೇಕು. ಹೀಗೆ ಬಂದಿದೆ ಪಾಕ. ಇವಾಗ ಹೀಗಿರಬೇಕು. 1 ಎಳೆ ಪಾಕ. ಇದು ಪಾಕ ಬಂದಿದೆ. ಈ ಸ್ಟೇಜಲ್ಲಿ ನಾವು ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಬಟ್ಲು ಅಳತೆಯಲ್ಲಿ ಅದನ್ನು ಸ್ವಲ್ಪನೇ ಹಾಕೋಬೇಕು. ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪನೇ ಹಾಕಿರಿ. ಈ ರೀತಿದಾದರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ತೊಗೊಂಡೆ. ಚಮಚದಲ್ಲೂ ಕೂಡ ಮಾಡ್ಬೋದು. ಪಾಕನ ಭಾಳ ಬಿಸಿ ಮಾಡ್ಕೊಳ್ಳೋಕೆ, ಜಾಸ್ತಿ ಏರ್ ಪಾಕ ಕಾಯಿಸ್ಕೊಳಕ್ಕೆ ಹೋಗಬೇಡ್ರಿ. 1 ಎಳೆ ಪಾಕ ಕರೆಕ್ಟ್ ಇರುತ್ತೆ ಇದಕ್ಕೆ. ಹಿಂಗೇನೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಾಕ್ಕೊಂಡು. ಉರಿ ಆದಷ್ಟು ಸಣ್ಣ ಇಟ್ಕೋರಿ. ಜೋರು ಇಟ್ಕೊಳಕ್ಕೆ ಹೋಗಬೇಡ್ರಿ.
ಗಂಟುಗಳಿಲ್ಲಾರ್ದಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ರೀತಿ ಬಟ್ಲಲ್ಲಿರೋ ಹಿಟ್ಟು ಖಾಲಿ ಆಗತ್ತಾನ. ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡಿರಿ. ಗಂಟು ಆಗಲ್ಲ, ಅದು ಎದ್ರಕ್ಕೆ ಹೋಗ್ಬೇಡ್ರಿ. ಈ ರೀತಿ ಮಿಕ್ಸ್ ಮಾಡಿರಿ. ಒಂದೇ ರೌಂಡಲ್ಲಿ ಮಿಕ್ಸ್ ಮಾಡಿರಿ. ಈ ರೀತಿ ಒಂದೇ ಥರ ತಿರುಗಾಡಿಸಿ. ಈಗ ಈ ರೀತಿ ಮಿಕ್ಸ್ ಆಗಿರುತ್ತಾ. ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಮಗೆ 1 ನಿಮಿಷ ಹಂಗೆ ಬೇಕಾಗುತ್ತೆ. 1-2 ನಿಮಿಷ ಆಗ್ಬೋದು. ಈ ರೀತಿ ಮಿಕ್ಸ್ ಆಗಿರಬೇಕು. ಒಂದು ಗಂಟು ಇರಲಾರ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೇನೆ ಆ ಕಡೆ ಸೈಡ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ವಲ್ಲ ಎಣ್ಣೆನ, ಅದನ್ನು ಒಂದೊಂದು ಚಮಚದಂಗೆ, ಚಮಚ ದೊಡ್ಡದಿರಲಿ, ಈ ರೀತಿ ಆ ಕಡೆ ಸೈಡಿಂದ ಎಣ್ಣೆ ಹಾಕ್ತಾ ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಹೊತ್ತಿ ಬಿಡುತ್ತೆ, ನೀವು ಕೈ ಬಿಟ್ರೆ. ಕೈ ಬಿಡಕ್ಕೆ ಹೋಗ್ಬೇಡ್ರಿ. ಎಣ್ಣೆ ಆ ಕಡೆ ಸೈಡು ಸಣ್ಣದಾಗಿ ಕಾಯ್ತಾನೇ ಇರಬೇಕು. ಈ ಸ್ಟೇಜಲ್ಲಿ ಭಾಳ ಗಮನಿಸ್ಬೇಕು ನೀವು. ಇನ್ನೂ ಎಣ್ಣೆ ಇದಾಗಿಲ್ಲಲ್ಲ ಅಂಥೇಳಿ ಇನ್ನೂ ಕುದಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಅದು ನೊರೆ ನೊರೆ ಟೈಪ್ ಬಂದ್ಬಿಡುತ್ತೆ. ಅದು ಲಾಸ್ಟಲ್ಲಿ ಈ ರೀತಿ ಗುಳ್ಳೆ ಗುಳ್ಳೆ ಟೈಪ್ ಬಂದ ತಕ್ಷಣ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಮಿಕ್ಕಿರೋಂಥ ಎಣ್ಣೆನೂ ಇದಕ್ಕೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ. ತಿರುಗಾಡ್ಸ್ಲಿಕ್ಕೆ ಹೋಗ್ಬೇಡ್ರಿ. ಇವಾಗ ಲೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನಾವು ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಅದಕ್ಕೇನೆ ಹಾಕೊಂಡ್ಬಿಡೋಣ. ಇದನ್ನು ಮೇಲೆ ಈ ರೀತಿ ಸವರ್ಕೊಂಬಿಡ್ರಿ, ಸಾಕು. ಒತ್ತಬೇಡ್ರಿ, ಮೇಲೆ ಜಸ್ಟ್ ಸವರ್ಕೋರಿ, ಸಾಕು. ಇದರಲ್ಲಿ ಗುಳ್ಳೆಗಳು ಬರ್ತಿದ್ವಲ್ಲ ಅದೆಲ್ಲ ಹೋದ್ಮೇಲೆ ನಾನು ಕಟ್ ಮಾಡ್ಕೊತೀನಿ. ಲಾಸ್ಟಲ್ಲಿ ಹಾಕುವಾಗಲೇ ಭಾಳ ಇಂಪಾರ್ಟೆಂಟ್ ವೀಕ್ಷಕರೇ. ಒಂದು ಸ್ವಲ್ಪ ಹೊತ್ತು ಲೇಟಾಗಿಬಿಟ್ರೂ ಗಟ್ಟಿಯಾಗಿಬಿಡುತ್ತಿದ್ದು. ಭಾಳ ಹುಷಾರಾಗಿ ಹಾಕ್ಬೇಕು ಇದನ್ನು. ಆಮೇಲೆ ಗಟ್ಟಿಯಾಗಿಬಿಡುತ್ತೆ ಅಂಥೇಳಿ ಇವಾಗಲೇ ಕಟ್ ಮಾಡ್ಕೊತೀನಿ. ಆಮೇಲೆ ಕಟ್ ಮಾಡ್ಕೊಳಕ್ಕಾಗಲ್ಲ ನಮಗೆ. ಇದರೊಳಗಿರೋ ಬಬಲ್ಸ್ ಎಲ್ಲ ಹೋದ್ಮೇಲೆ ಕಟ್ ಮಾಡ್ಕೊಂಬಿಡ್ರಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ಪೂರಾ 1 ತಾಸವರೆಗೂ ಮತ್ತೆ ಇದನ್ನು ಮುಟ್ಟಕ್ಕೆ ಹೋಗ್ಬೇಡ್ರಿ. ಪೂರಾ ಬಿಸಿ ತಣ್ಣಗಾದ ಮೇಲೆ ತೊಗೊಳ್ಳೋಣ, ಆಮೇಲೆ ನೋಡೋಣ. ಪೂರಾ ತಣ್ಣಗಾಗಿರ್ಬೇಕಿದು, ಮುಟ್ಟಿದರೆ ಬಿಸಿ ಕೈಗೆ ಹತ್ತಬಾರ್ದು. ಇವಾಗ ಭಾಳ ಚೆನ್ನಾಗಿ ಬಂದಿರ್ತಾವೆ. ಇದರಲ್ಲಿರೋ ಎಣ್ಣೆ ಅಂಶ ಹೋಗ್ಬೇಕಂದ್ರೆ
ನಾವು ಒಂದು ದಿನ ಎಲ್ಲ ಇದನ್ನು ಪೇಪರಿಗೆ ಹಾಕಿ ಸೈಡಿಗೆ ಎತ್ತಿಡಬೇಕು. ಆಮೇಲೆ ತಿನ್ನಕ್ಕೆ ಚೆನ್ನಾಗಿರುತ್ತಿದು. ನೋಡಿ ಗೂಡು ಗೂಡಾಗಿ ಬಂದಿರುತ್ತೆ, ಭಾಳ ಚೆನ್ನಾಗಿ ಬರುತ್ತಿದ್ದು ಮೈಸೂರು ಪಾಕು. ಇಷ್ಟೇ ಮನೇಲಿರುವಂಥ ಐಟಮಿಂದ ಮಾಡ್ಕೊಳ್ಳುವಂಥ ಮೈಸೂರು ಪಾಕಿದು ತುಂಬ ಚೆನ್ನಾಗಿ ಬಂದಿದೆ. 1 ಕಪ್ ಕಡಲೆ ಹಿಟ್ಟು, 2 ಕಪ್ ಸಕ್ಕರೆ, 2 ಕಪ್ ಆಯಿಲ್, ಆಮೇಲೆ 1 ಕಪ್ ನೀರು, ಇಷ್ಟರಿಂದನೇ ತಯಾರಾಗುವಂಥ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿರಿ. ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ನೀವು ಟ್ರೈ ಮಾಡಿರಿ, ಭಾಳ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಹಾಗೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.